ಲವ್ ಯಾವ ಥರ ಆಗುತ್ತೆ ಒಂದು ಹುಡುಗ ಹುಡುಗಿಯ ಮಧ್ಯೆ ಅಂತ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದಾರೆ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಅಂದರೆ ಲವ್ 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 ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಇನ್ನು ಮುಂದೆ ಆದಷ್ಟು ರಿಯಲಿಸ್ಟಿಕ್ ಸ್ಟೋರಿಗಳನ್ನ ತರೋಣ ಅಂದ್ಕೊಂಡಿದ್ದೀನಿ. ಈ ಚಾನಲ್ನಲ್ಲಿ ಲವ್ ಬಗ್ಗೆನೇ ತರ್ತೀನಿ. ಆಲ್ಮೋಸ್ಟು ಬೇರೆ ಥರ ಬಂದರೂ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ನೀವು ಆಲ್ಮೋಸ್ಟ್ ರಿಯಲಿಸ್ಟಿಕ್ ಆಗಿರೋ ಲವ್ ಸ್ಟೋರಿಗಳನ್ನು ಈ ಚಾನಲ್ನಲ್ಲಿ ತರ್ತೀನಿ. ಹಾಗೆ ದೊಡ್ಡ ದೊಡ್ಡ ಸ್ಟಾರ್ ಲವ್ ಸ್ಟೋರಿನೂ ನಾನು ಕಣ್ಣಿಗೆ ಬಿದ್ದರೆ ತಂದೇ ತರ್ತೀನಿ. ಅದನ್ನು ದಯವಿಟ್ಟು ನಿಮ್ಮ ಪ್ರೀತಿ ಸಪೋರ್ಟ್ ಇರಲಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋನ ಕಂಟಿನ್ಯೂ ಮಾಡೋಣ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಲವ್ ಅನ್ನೋದು 18 ವರ್ಷದಿಂದ ಯಾವಾಗ ಬೇಕಾದ್ರೂ ಮುಂದೆ ಯಾವಾಗ ಬೇಕಾದ್ರೂ ಆಗ್ಬೋದು. ಅಂದರೆ 18 ವರ್ಷ ಅಂತ ನಾನು ರೆಸ್ಟ್ರಿಕ್ಷನ್ ಆಗ್ತಾಯಿಲ್ಲ ಆ ಏಜ್ಗೆ. ಅಂದರೆ ಆ ವರ್ಷ ಆದಮೇಲೆ ಆ ಥರ ಮನಸ್ಸಲ್ಲಿ ಭಾವನೆಗಳು ಸಹಜವಾಗಿ ಎಲ್ಲರಿಗೂ ಬರುತ್ತೆ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ ಇದು. ಸಾಮಾನ್ಯವಾಗಿ ಅದಕ್ಕಿಂತ ಹಿಂದೆ ಏಜು ಸ್ವಲ್ಪ ಮೈಂಡ್ಸೆಟ್ ನಮಗೇನು ಗೊತ್ತಿರಲ್ಲ, ಒಂಥರ ಚಿಕ್ಕ ಮಕ್ಕಳ ಥರ ಇರ್ತೀವಿ. ನಾವು ಬೆಳೀತಾ ಒಂದು 18 ವರ್ಷ ನಮ್ಗೆ ತುಂಬಿದ ಮೇಲೆ ಸಹಜವಾಗಿ ಈ ಲವ್ ಅನ್ನೋದು, ಅಟ್ರಾಕ್ಷನ್ ಅನ್ನೋದು ನಮಗೆ ಬರುತ್ತೆ, ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಅದು ಫೀಲಿಂಗ್ ಆಗುತ್ತೆ ಒಳಗಡೆ, ಹೌದಲ್ವಾ ಅನ್ನೋ ಥರ ಆಗಿಬಿಡುತ್ತೆ. ಹಾಗಾಗಿ ಈ ಲವ್ ಯಾವ ಥರ ಆಗುತ್ತೆ ಒಂದು ಹುಡುಗ ಹುಡುಗಿಯ ಮಧ್ಯೆ ಅಂತ ಹೇಳ್ತೀನಿ. ಅಂದರೆ ಇವನೇನು ಲವ್ವಲ್ಲಿ ಎಕ್ಸ್ಪರ್ಟಾ ಬಡ್ಡಿ ಮಗ ಅಂದ್ಬಿಟ್ಟು ಅನ್ಬೇಡಿ. ಅಂದರೆ ನನಗೆ ಖಂಡಿತವಾಗ್ಲಿ ಲವ್ ಅನ್ನೋದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಜಸ್ಟ್ ಫಾರ್ ಒಪಿನಿಯನ್ ತಿಳಿಸ್ತಾ ಇದ್ದೀನಿ, ನನ್ನ ಭಾವನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಮತ್ತು ಅದಕ್ಕೆ ಬಿಟ್ಟರೆ ಏನಿಲ್ಲ. ಈ ಲವ್ ಅನ್ನೋದು ಆವಾಗ ತಾನೇ ಹುಡುಗ ಒಂದು 10ನೇ ಕ್ಲಾಸ್ ಮುಗಿಸಿ ಇನ್ನೇನು ಕಾಲೇಜ್ ಮೆಟ್ಲು ಏರ್ಬೇಕಂತ ಏರ್ತಾನೆ ಕೂಡ ಕಾಲೇಜ್ ಮೆಟ್ಲು. ಹುಡುಗಿ ಕೂಡ ಒಂದು 10ನೇ ಕ್ಲಾಸ್ ಮುಗಿಸಿ ಕಾಲೇಜ್ ಬರ್ತಾ ಇರ್ತಾರೆ. ಆವಾಗ ಶುರುವಾಗೋದು ಜಸ್ಟ್ ಲವ್ ಆ್ಯಂಡ್ ಅಟ್ರಾಕ್ಷನ್ನು. ಇದು ಶುರು ಆಗ್ತಾ ಮನುಷ್ಯನಿಗೆ ಯಾವ ಥರ ಹೋಗುತ್ತೆ ದಾರಿ ಅಂದರೆ ಹಾಗೆ ಹೇಳ್ದಂಗೆ ಶುರು ಯಾವ ಥರ ಆಗುತ್ತೋ ಗೊತ್ತಿಲ್ಲ, ಅಂತ್ಯ ಯಾವ ಥರ ಆಗುತ್ತೋ ನಮ್ಗೆ ಗೊತ್ತಿಲ್ಲ. ಈ ಲವ್ ಅಂದರೆ ನನ್ನ ಪ್ರಕಾರ ಇನ್ನೊಂದು ಪದ ಸೇರ್ಸ್ಕೊಂಬಿಡಿ ಹಿಂದ್ಗಡೆ, ನೋವು ಅಂತ. ಕಾಲೇಜ್ಗೆ ಹೋಗ್ತಾ ಇರ್ತಾನೆ, ಸಡನ್ನಾಗಿ ಯಾವುದೋ ಒಂದು ಹುಡುಗನ ಕಣ್ಣಿಗೆ ಬೀಳ್ತಾಳೆ. ಆ ಹುಡುಗ ನೋಡ್ತಾ ಇರ್ತಾನೆ, ಒಳಗಡೆ ಒಂದು ಫೀಲಿಂಗ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ವಿತಿನ್ ಸೆಕೆಂಡಲ್ಲೇ. ಅದು ಅವನ ಒಳಗಡೆ ಫೀಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಜಸ್ಟ್ ಇವನು ಮಾತ್ರ ನೋಡಿ ಸ್ಮೈಲ್ ಮಾಡಿದ್ನೋ ಅಥವಾ ನೋಡಿ ಬಿಟ್ನೋ ಅಂದರೆ ಆ ಫೀಲಿಂಗ್ ಸ್ಟಾರ್ಟ್ ಆಗಲ್ಲ. ಅವರು ಅಕಸ್ಮಾತಾಗಿ ಇವನ್ನ ನೋಡಿ ಅವನೊಳಗಡೆ ಫೀಲಿಂಗ್ಸ್ ಸ್ಟಾರ್ಟ್, ಈ ಥರ ಶುರು ಆಗೋವಂಥದ್ದು ಲವ್. ಆಮೇಲೆ ಅವನು ಮತ್ತೆ ಪದೇ 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 ಫಾಲೋ ಮಾಡೋಕ್ಕೆ ಶುರು ಮಾಡ್ತಾನೆ ಆ ಹುಡುಗಿನ. ಗೊತ್ತಲ್ಲ ನಿಮಗೆ, ಹೋಗೋದು ಕಾಲೇಜಿಗೆ ಬಂಕ್ ಹಾಕ್ಬಿಟ್ಟು ಅವ್ರ ಕಾಲೇಜ್ ಹತ್ರ ಹೋಗೋದು, ಅವ್ರನ್ನ ನೋಡೋದು, ನಗೋದು, ಅವ್ರ ಹಿಂದೆಯೇ ಸುತ್ತಾಡೋದು, ಅವ್ರು ಎಲ್ಲೆಲ್ಲಿ ಬರ್ತಾರೆ ಆ ಜಾಗಗಳಿಗೆಲ್ಲ ಹೋಗೋದು. ಪದೇ 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 ಆ ಹುಡುಗ ಇದನ್ನೇ ಮಾಡ್ತಾಯಿರ್ತಾನೆ. ಅವನು ಮಾಡ್ತಾಯಿದ್ದಾನೆ ಅಂದ ತಕ್ಷಣ ಅವರು ಅಕಸ್ಮಾತ್ ಅದೇ ಥರ ಅವನು ಹೋದಾಗಲೆಲ್ಲ ಸ್ಮೈಲ್ ಕೊಟ್ಕೊಂಡು ಅವ್ನು ಬಂದ ತಕ್ಷಣ ಅಂತ ಅಲ್ಲೇನಾದರೂ ಗಿಣಿಸ್ತಾ ಇದ್ದರೆ ಅವನಿಗೆ ಕನ್ಫರ್ಮ್ ಆಗಿಬಿಡುತ್ತೆ ಅವಳು ನನ್ನ ಲವ್ ಮಾಡ್ತಾ ಇದ್ದಾಳೆ ಅಂದ್ಬಿಟ್ಟು ಅವನಿಗೆ ಕನ್ಫರ್ಮು. ಅವನೇನು ಮಾಡ್ತಾನೆ, ಆ ಒಂದು ಎಕ್ಸೈಟ್ಮೆಂಟಲ್ಲಿ ಒಂದು ರಾತ್ರಿ ನಿದ್ದೆ ಇಲ್ಲ, 1-2 ದಿವಸ ಅವ್ನು ಕರೆಕ್ಟಾಗಿ ಕಣ್ಣಿಗೆ ನಿದ್ದೆ ಮಾಡೋದಿಲ್ಲ. ಹುಡುಗರದು ಆ ಒಂದು ಪದ, ಆ ಒಂದು ಫೀಲಿಂಗ್ಸ್ ಅವ್ರ ಒಳಗಡೆ ಬಂದಮೇಲೆ ಅವ್ರಿಗೆ ಕಣ್ಣಿಗೆ ನಿದ್ದೆ ಇರೋಲ್ಲ, ಊಟ ಇರೋಲ್ಲ, ಅವರು ಬರೀ ಅದೇ ಧ್ಯಾನದಲ್ಲಿ ಇರ್ತಾರೆ. ಈ ಥರ ಶುರು ಆಗೋಂಥ ಈ ಲವ್ ಹುಡುಗಿರಿಗೆ ಹೆಂಗಾಗುತ್ತೆ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಅವ್ರ ಫೀಲಿಂಗ್ಸ್ ನನಗೆ ಗೊತ್ತಿಲ್ಲ ಖಂಡಿತವಾಗ್ಲೂ ಕೂಡ. ಹುಡುಗರಿಗೆ ಮಾತ್ರ ಈ ಥರ ಶುರು ಆಗಿಬಿಡುತ್ತೆ. ಮತ್ತು ಮತ್ತೆ ತಿರ್ಗಿ 1-2 ದಿನ ಅವನ್ನ ನಿದ್ದೆ ಅಂತೂ ಮಾಡಲ್ಲ. ಮತ್ತು ಸಂಡೇ ಗಿಂಡೆ ಏನಾದರೂ ಬಂದರೆ ಕಾಲೇಜ್ ರಜೆ ಇರುತ್ತೆ, ಮತ್ತು ಈ ಕಾಲೇಜ್ ಹಾಲಿಡೇಸ್ ಏನಾದರೂ ಬಂದರೆ ಆವಾಗ
ರಜೆ ಇರುತ್ತಲ್ಲ ಅವನಿಗೆ ಒಂಥರ ಒಳಗಡೆ ಪೊಕ ಯಾವಾಗ ಬರ್ತಾರೆ ಯಾವಾಗ ನೋಡಲಿ ಇವತ್ತೇನಾದ್ರು ಬರ್ಬೋದಾ. ಅವನು ಸುಮ್ಮನೆ ಇರಲ್ಲ. ಈ ಕಾಲೇಜಿನ ರಜೆ ಇದೆಯಲ್ಲ, ಒಂದು ಕಾಲೇಜ್ ರಜೆ ದಿವಸ ಅವ್ನು ಕಳೆಯೋದು ತುಂಬ ದೊಡ್ಡ ವಿಷಯ ಆಗಿಬಿಟ್ಟಿರುತ್ತೆ. ಯಾಕಂದರೆ ನೋಡಬೇಕು ಹೋಗ್ಬಿಟ್ಟು ಅವ್ರನ್ನ ಫಸ್ಟು ಅವ್ರನ್ನ ನೋಡಬೇಕು. ಹಾಗಾಗಿ ಅವನು ಯಾವಾಗುತ್ತೆ ನಾಳೆ ಅಂದ್ಬಿಟ್ಟು ಕಾಯ್ತಾ ಇರ್ತಾನೆ. ಅವನು ಫೈನಲಾಗಿ ಕಾಲ ಚೇಂಜ್ ಆಗಬೇಕು, ಟೈಮ್ ಚೇಂಜ್ ಆಗಬೇಕು, ದಿನ ಮುಂದಕ್ಕೆ ಹೋಗಲೇಬೇಕಲ್ವ. ಹಂಗಾಗಿ ಆ ದಿನ ಕಳೆದು ಮಾರನೇ ದಿನ ಬರುತ್ತೆ, ಮತ್ತೆ ತಿರ್ಗಾ ಹೋಗ್ತಾನೆ ಆ ಹುಡುಗಿನ ನೋಡೋಕ್ಕೆ ಅಂತ. ಅವಳು ಕಾಣೋದಿಲ್ಲ ಅಂತ ಇನ್ನೂ ಫುಲ್ಲು ಟೆನ್ಷನ್. ಅಯ್ಯಪ್ಪ ಎಲ್ಗೋದ್ರು ಕಾಣ್ತಾ ಇಲ್ವಲ್ಲ ಅಂತ ಗೊತ್ತಲ್ಲ ನಮ್ಮ ಹುಡುಗರದು. ಸ್ವಲ್ಪ ಅವ್ರೇನಾದರೂ ಒಬ್ಬ ವ್ಯಕ್ತಿನ ಇಷ್ಟಪಡ್ತಾಯಿದ್ದಾರೆ ಅಂದರೆ ಅವ್ರ ಕಣ್ಣಿಗೆ ಕಾಣಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡ್ತಾರೆ ನಮ್ಮ ಹುಡುಗರು. ಇವನು ಅದೇ ಥರ ಆಗುತ್ತೆ. ರೈಟ್ ನಾವು ಏನು ಮಾಡೋದು ಏನೂ ಗೊತ್ತಾಗ್ತಾ ಇಲ್ವಲ್ಲ, ಏನು ಮಾಡೋದು ಆ ಹುಡುಗಿ ಫ್ರೆಂಡ್ಸು ಅಂತ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾನೆ. ಅವ್ರು ಯಾರಿಗೂ ಹೇಳೋದಿಲ್ಲ ಹಿಂಗೆ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಏನು ಮಾಡ್ತಾನೆ ಅವನು, ಈ ಹುಡುಗಿ ಅಂತ ಸಿಗ್ತಾಳೆ, ಅವಳು ನನ್ನೆಲ್ಲ ಮಾಡ್ತಾಯಿದ್ದಾಳೋ ಇಲ್ವೋ ಅಂತಲೂ ಗೊತ್ತಾಗಲಿಲ್ಲ. ನಾನು ಏನು ಮಾಡಲಿ, ಅವಳನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡಲಿ, ಅವಳನ್ನ ಹೆಂಗೆ ಭೇಟಿ ಮಾಡಲಿ ಅಂತ ಫುಲ್ ಟೆನ್ಷನ್ ಆಗಿಬಿಡ್ತಾನೆ. ಫೈನಲಾಗಿ ಮನೆಗೆ ಹೋಗ್ಬಿಡ್ತಾನೆ. ಅವತ್ತೊಂದು ದಿವಸ ಮಾರನೇ ದಿವಸ ಮತ್ತೆ ಕಾಲೇಜ್ ಬರ್ತಾನೆ. ಆವಾಗ ಅವಳು ಅವ್ನ ಕಣ್ಣಿಗೆ ಬೀಳ್ತಾಳೆ. ಇವತ್ತು ಹೆಂಗಾದರೂ ಮಾಡಿಬಿಟ್ಟು ಅವಳನ್ನ ಕೇಳ್ಬಿಟ್ಟೋಣ ಅಂದ್ಬಿಟ್ಟು ಧೈರ್ಯ ಮಾಡಿಬಿಟ್ಟು ಸೀದಾ ಅವಳ ಎದುರುಗಡೆ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಡ್ತಾನೆ. ರೀ ಅಂತಾನೆ. ಅವನಿಗೆ ಧೈರ್ಯ ಸಾಲ್ತಾಯಿಲ್ಲ ಹೇಳೋದಕ್ಕೆ. ಅಪ್ಪ ಹೇಳಿದ್ರಿ ಏನಾದ್ರು ಅದೊಂದು ಟೈಮ್ ಮನುಷ್ಯ ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ದೆ ಅಂದರೆ ಒಂದು ನೆಗೆಟಿವ್ ಥಾಟ್ ಅನ್ನೋದು ತಲೆಯಲ್ಲಿ ಸುತ್ತಾ ಇರುತ್ತೆ. ಅಯ್ಯೋ ನಾನು ಅವಳನ್ನ ಅಕಸ್ಮಾತ್ ನಾನು ಪ್ರಪೋಸ್ ಮಾಡಿಬಿಟ್ರೆ ಅವಳ ಅಣ್ಣನಿಗೋ ತಮ್ಮನಿಗೋ ಅಥವಾ ತಂದೆಗೋ ತಾಯಿಗೋ ಹೇಳ್ಬಿಟ್ರೆ ನನ್ನ ಸ್ಥಿತಿ ಏನಾಗ್ಬೋದು, ಅವಾಗ ನನ್ನ ಮಾನ ಮರ್ಯಾದೆ ಏನಾಗ್ಬೋದು, ಅಥವಾ ಮುಂದೆ ಹೆಂಗಾಗುತ್ತೋ ಏನೋ ಅನ್ನೋ ಭಯದಲ್ಲಿ ಅವನು ಮಾತಾಡ್ಬಿಟ್ಟು ಅಷ್ಟೇ ಸುಮ್ಮನೆ ರೀ ಅಂದ ತಕ್ಷಣ ಹೇಳೋಕ್ಕಾಗದೆ ವಾಪಸ್ ಬಂದುಬಿಡ್ತಾನೆ. ಅವಾಗ ಹಿಂಗಾದರೆ ಆಗಲ್ಲ ಅಂದ್ಬಿಟ್ಟು ತಿರ್ಗಾ ಫೈನಲಿ ಮತ್ತೆ ನಾಳೆ ಹೋಗ್ತಾನೆ ಮೀಟ್ ಮಾಡೋಕ್ಕೆ. ರೀ ನಾನು ನಿಮ್ಮನ್ನು ಲವ್ ಮಾಡ್ತಾಯಿದ್ದೀನಿ ಅಂತಾಳೆ. ಆವಾಗ ಆ ಹುಡುಗಿ ಅಯ್ಯೋ ಆ ಥರ ಏನಿಲ್ಲಪ್ಪ, ನಾನೇನು ಲವ್ ಮಾಡಲ್ಲಪ್ಪ ಅಂತ ರಿವರ್ಸ್ ಹೊಡೆದ್ಬಿಡ್ತಾಳೆ. ರಿವರ್ಸ್ ಹೊಡೆದ್ಬಿಟ್ಟ ತಕ್ಷಣ ಇವನು ಗೊತ್ತಲ್ಲ ಒಂಥರ ಬೇರೆ ಥರನೇ ಆಗಿಬಿಡುತ್ತೆ. ಕೆಟ್ಟ ಚಟಗಳನ್ನ ಕಳೀತಾನೆ. ಅವನ ತಂದೆ ತಾಯಿ ಅಣ್ಣ ತಮ್ಮ ತಂಗಿ ಅಕ್ಕ ಮನೆಯವ್ರನ್ನೆಲ್ಲರೂ ಮರೆತುಬಿಡ್ತಾನೆ. ಅವನಿಗೆ ಬೇಕಾಗಿರೋದು ಅವರು ಒಬ್ಬರೇ ಮಾತ್ರ, ಆ ಹುಡುಗಿ ಮಾತ್ರ. ಫೈನಲಾಗಿ ಆ ಹುಡುಗಿ ಊಟ ಹೊಡೆದ ತಕ್ಷಣ ಇವನು ಆ ಹುಡುಗಿ ಕೊರಗಲ್ಲೇ ಒಂದು ಸ್ವಲ್ಪ ದಿವಸ ಇದ್ಬಿಟ್ಟು ಫೈನಲಾಗಿ ಹೊರಗಡೆ ಬರಲೇಬೇಕಲ್ಲ ಒಂದಿಷ್ಟು ದಿನದ ಒಬ್ಬ ಮನುಷ್ಯ. ಹಿಂಗೆ ಸಹಜವಾಗಿ ಇವನು ಎಲ್ಲ ತುಂಬಾ ನೊಂದುಕೊಂಡು ಅವನೇ ಪೇಯ್ನ್ ಮಾಡಿಕೊಂಡು ತಾಯಿ ತಂದೆ ಮನಸ್ಸಿಗೆ ತುಂಬ ನೋವು ಮಾಡಿ ಫೈನಲಾಗಿ ಈ ಥರ ಹುಡುಗಿ ಉಲ್ಟಾ ಹೊಡೆದ ತಕ್ಷಣ ಇಲ್ಲ ಇದು ಆಗೋದಿಲ್ಲ ಅಂದ್ಬಿಟ್ಟು ಅವನಿಗೆ ಗಟ್ಟಿ ನಿರ್ಧಾರ ಮಾಡಿಬಿಟ್ಟು ಬೇಡಪ್ಪ ಈ ಲವ್ ಗಿವ್ ಅಂತ ಏನು ಅಂತ ಹೇಳ್ಬಿಟ್ಟು ವಾಪಸ್ ಆಗಿಬಿಡ್ತಾನೆ. ಹುಡುಗಿರು ಯಾಕೆ ನೀವು ಹುಡುಗರನ್ನ ನೋಡಿ ನಗ್ತೀರ ಫಸ್ಟ್ ಅಂತ ಹೇಳಿ, ಯಾಕಂದರೆ ಅವರು ನೋಡಿದ್ರು ಅಂತ ನೀವು ಅವ್ರನ್ನ ನೋಡ್ತೀರ, ಆವಾಗಲೇ ಅವರು ಹಾಳಾಗೋಗೋದು ಅದೇ ಅಟೆಂಪ್ಟಲ್ಲೇ ಫಸ್ಟು. ದಯವಿಟ್ಟು ನೀವು ಅವ್ರು ನಿಮ್ಮನ್ನು ನೋಡಿದ್ರು ನೀವು ಅವ್ರನ್ನ ನೋಡಬೇಡಿ. ಹುಡುಗರು ಆದಷ್ಟು ಚೆನ್ನಾಗಿರ್ತಾರೆ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲಲ್ಲಿ ಇನ್ನೂ ಒಳ್ಳೊಳ್ಳೆ ಲವ್ ಸ್ಟೋರಿಗಳನ್ನ ತರ್ತೀನಿ. ನಿಮ್ಮ ಲವ್ ಸ್ಟೋರಿ ನನ್ನ ಜೊತೆ ಹಂಚ್ಕೊಳ್ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ನ ಕಾಂಟ್ಯಾಕ್ಟ್ ಮಾಡಿ. ಸಂಚಾರಿ ಮ್ಯಾಚ್ ಅಂದ್ಬಿಟ್ಟು ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ. ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಹಾಗೆ ಅಲ್ಲಿ ನಿಮ್ಮ ಲವ್ ಸ್ಟೋರಿನ ನಮ್ಮ ಜೊತೆ ಹಂಚ್ಕೊಳ್ಳಿ. ಅದನ್ನು ಜನಗಳಿಗೆಲ್ಲ ತೋರಿಸ್ತೀನಿ. ಪ್ರತಿಯೊಬ್ಬರ ಲವ್ ಸ್ಟೋರಿ ಒಂದು ಒಳ್ಳೆ ಥ್ರಿಲ್ಲಿಂಗ್ ಆಗಿರೋ ಸ್ಟೋರಿ ಇರುತ್ತೆ, ಅಥವಾ ಒಂದು ಪೇಯ್ನ್ ಇರುತ್ತೆ, ಒಂದೇನೋ ಮಜಾ ಇರುತ್ತೆ. ಅದು ಎಲ್ಲನೂ ಜನಗಳಿಗೆ ತೋರಿಸೋಣ. ನಿಮ್ಮ ಪ್ರೀತಿ ಸಪೋರ್ಟ್ ಇರಲಿ. ಹೊಸ ಕಾನ್ಸೆಪ್ಟು ಕನ್ನಡದಲ್ಲಿ ತರ್ತಾ ಇರೋದು. ಆದಷ್ಟು ಲವ್ ಮಾಡಬೇಡಿ ಅಂತ ನಿಮ್ಗೆಲ್ರಿಗೂ ಕೇಳ್ತೀನಿ. ನಿಮ್ಮ ಲವ್ನ ಈ ಪ್ರಪಂಚ ಒಪ್ಪೋದಿಲ್ಲ ಅಂತ ಹೇಳ್ತೀನಿ. ಆದಷ್ಟು ಈ ಒಂದು ಪದದಿಂದ ಸ್ವಲ್ಪ ದೂರ ಇರಿ. ಅದು ಎರಡು ನಿಮ್ಮ ಇಷ್ಟ, ಅದನ್ನು ನಾನು ಜಾಸ್ತಿ ಒತ್ತಾಯ ಮಾಡೋಕ್ಕಾಗಲ್ಲ. ಆದರೆ ನಾನು ಇಂಥ ಒಂದು ಕಾನ್ಸೆಪ್ಟ್ ತಂದಿದ್ದೀನಿ. ನಿಮ್ಮ ಲವ್ ಸ್ಟೋರಿ ನನ್ನ ಜೊತೆ ಹಂಚ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಲವ್ ಸ್ಟೋರಿನ ಅದರಲ್ಲಿ ಹೇಳಿ. ಜನಗಳ ಎದುರುಗಡೆ ನಾನು ತರ್ತೀನಿ ಅದನ್ನು. ಇನ್ನೂ ಒಳ್ಳೊಳ್ಳೆ ಲವ್ ಸ್ಟೋರಿನ ಇದರಲ್ಲಿ ತರ್ತೀನಿ.
ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋಗೆ ದಯವಿಟ್ಟು ಶೇರ್ ಮಾಡ್ರಪ್ಪ ನಿಮ್ಮ ಲವ್ ಫ್ರೆಂಡ್ಸ್ಗೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನಿಮ್ಮೆಲ್ಲ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಮುಂದಿನ ಲವ್ ಸ್ಟೋರಿ ನಿಮ್ಮ ಜೊತೆ ಬರ್ತೀನಿ.